ಅನ್ನೋದು ಸಹಿತ ಅಷ್ಟ ಸತ್ಯದ. ಅದೇನೂ ಇರಲಿ, ಭಾರತದಲ್ಲಿ ಮಾತ್ರ, ಅದು ಕರ್ನಾಟಕದಲ್ಲಿ ಈ ಮಸೂದೆ ತರಲಿಕ್ಕೆ ಹೊರಟಿದ್ದು, ಅದು ಎರಡನೇದಾಗಿ ಮಹಾರಾಷ್ಟ್ರದ ನಂತರ ನಿಜವಾಗಿ ಬಸವನ ನಾಡಪ್ಪ ಇದು ಅನ್ನೋದಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥ ಮಾತಾಗಿದೆ ಇವತ್ತು. ಹೇಗೆ ಮಹಾರಾಷ್ಟ್ರ ಅಂಬೇಡ್ಕರ್ ಅವ್ರ ನಾಡು ಅಂತ ಹೆಂಗೆ ಅನಿಸ್ಕೊಂಡಿತ್ತು, ಹಾಗೆ ನಮ್ಮದು ಕರ್ನಾಟಕ ಬಸವಣ್ಣವ್ರ ನಾಡು, ಸಮಾನತೆ ಬಯಸಿದ ನಾಡು ಅನ್ನೋದಕ್ಕೆ ಈ ಕಾನೂನು ಭಾಳ ಯೋಗ್ಯ ಮತ್ತು ಸಮರ್ಪಕ ಆಗ್ತದೆ. ಇದು ತರಲೇಬೇಕಂತ ಇನ್ನೂ ಕಠೋರವಾಗಿ 3 ವರ್ಷ ಬಿಟ್ಟು 6 ವರ್ಷ 5 ವರ್ಷ ಮಾಡಿ ಇನ್ನಷ್ಟು ದಂಡ ಹೆಚ್ಚು ಮಾಡಿದ್ರು ಅಡ್ಡಿ ಇಲ್ಲ. ಯಾಕಂದರೆ ಕೆಲವೊಮ್ಮೆ ಅನಿವಾರ್ಯ ಆಗ್ತದೆ. ದಂಡಂ ದಶಗುಣಂ, 4 ಭೇದಗಳು ನೋಡಿದಾಗ, 4 ಉಪಾಯಗಳು ನೋಡಿದಾಗ ಯಾವುದೂ ಆಗದೇ ಇದ್ದಾಗ ಕೊನೆಗೆ ಇರೋದು ದಂಡೋಪಾಯ. ಅದು ಅನಿವಾರ್ಯವಾಗಿ ಮಾಡಬೇಕಾಗ್ತದೆ. ಅದು ಕಾನೂನು, ಪೊಲೀಸ್ ವ್ಯವಸ್ಥೆ ಇವೆಲ್ಲ ನಮ್ಮಲ್ಲಿದ್ದಾವೆ. ಆದ್ರೆ ಅದು ನಿಜವಾಗಿ ಯಾರು ಮಾಡಿರ್ತಾರೋ ಅವಾದ್ರೆ ಭಾಳ ಉತ್ತಮ ಅನ್ನೋದನ್ನು ಸಹಿತ ನಾವು ಗಮನಿಸ್ಕೊಂಡ ಈ ಒಂದು ಸಾಮಾಜಿಕ ಬಹಿಷ್ಕಾರ ಅಥವಾ ನಿಷೇಧ ಹಾಕುವಂಥ ಕ್ರಿಯೆ ನಮ್ಮ ನಾಡಿನಿಂದ ನಮ್ಮಿಂದ ದೂರ ಆದರೆ ಭಾಳ ಯೋಗ್ಯ, ಅದನ್ನು ಆಗ್ತದೆ ಅನ್ನುವಂಥ ಒಂದು ಪ್ರಶ್ನೆಯಲ್ಲಿ ಮೂಡ್ತದೆ. ಆದರೆ ಈ ಕಾನೂನಿಂದ ಒಂದಿಷ್ಟು ಪರಿಣಾಮ ಆಗೋದ್ರಲ್ಲಿ 2 ಮಾತು ಇಲ್ಲ. ಇನ್ನೂ ಸ್ವಲ್ಪ ಟೈಟ್ ಮಾಡಿದ್ರು ಅಡ್ಡಿ ಇಲ್ಲ ಅದು ಮತ್ತೆ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಬಹಿಷ್ಕಾರದಂಥ ಅಮಾನವೀಯ, ಮನುಷ್ಯನ ಅತ್ಯಂತ ಕೀಳಾಗಿ ನೋಡುವಂಥ ಅನೇಕ ಕಡೆ ನಾವು ಇವತ್ತು ನೋಡ್ತೀವಿ. ಗಂಡು ಹೆಣ್ಣಿನ ಕೀಳಾಗಿ ನೋಡ್ತದೆ. ಹೆಣ್ಣಂದ್ರೆ ಏನಪ್ಪ ನಮಗಾಗಿ ದುಡಿದು ಹುಟ್ಟಿದಪ್ಪ ಅನ್ನೋಂಥದ್ದು ನೋಡ್ತೀವಿ. ಇನ್ನು ಜಾತಿ ಮೇಲಿಂದ ಹೇಳೋ ಅವಶ್ಯಕತೆ ಇಲ್ಲ. ಅಸ್ಪೃಶ್ಯಜನ್ಯ ಏನು ಜಾತಿಗಳಿದ್ದಾವೆ ಅವೆಲ್ಲವೂ ನಾವು ಮುಟ್ಟಿಸ್ಕೊಳ್ಳೋದಿಲ್ಲ, ದೂರ ಇಡ್ತೀವಿ. ಗುಡಿ ಗುಂಡಾರಲ್ಲಿ ಬಿಡೋದಿಲ್ಲ, ಪ್ರಾರ್ಥನಾ ಸ್ಥಳಗಳಲ್ಲಿ ಬಿಡೋದಿಲ್ಲ. ಇದು